ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಸಿಕ್ಸ್ ಸೆಮಿಸ್ಟರ್ ಬಿ ಕಾಮ್ ಅಲ್ಲಿ ಬರ್ತಕ್ಕಂಥ ಇನ್ಕಮ್ ಟ್ಯಾಕ್ಸ್ 2 ಏನಿದೆ, ಸೊ ಅದರಲ್ಲಿ ಕಾಂಪಿಟೇಷನ್ ಆಫ್ ಪ್ರೊಫೆಷನಲ್ ಇನ್ಕಮ್ ಅನ್ನ ಯಾವ ತರ ಕ್ಯಾಲ್ಕುಲೇಷನ್ಸ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ಕ್ವಶನ್ ಕೂಡ ಚಾರ್ಟೆಡ್ ಅಕೌಂಟೆಂಟ್ ರಿಲೇಟೆಡ್ ಆಗಿರುತ್ತೆ. ಸೊ ಅಂಡ್ ಈ ಒಂದು ಕ್ವಶನ್ 2017 ಅಲ್ಲಿ ಸೆಕ್ಷನ್ ಬಿ ಗೆ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಆಗಿರುತ್ತೆ. ಸೊ ಏನಿದೆಪ್ಪ ಕ್ವಶನ್ ಅಂತ ಹೇಳಿದ್ರೆ, ಸೊ ಮಿಸ್ ದೇವಿಕಿ ಈಸ್ ಎ ಚಾರ್ಟೆಡ್ ಅಕೌಂಟೆಂಟ್ ಇನ್ ಬ್ಯಾಂಗ್ಳೂರ್. ಸೊ ಅವರು ಚಾರ್ಟೆಡ್ ಅಕೌಂಟೆಂಟ್ ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಹರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದಿ ಇಯರ್ ಎಂಡೆಡ್ 24-25 ಈಸ್ ಆಸ್ ಫಾಲೋಸ್. ಅಂದ್ರೆ ಆ ಒಂದು ದೇವಕಿಗೆ ಸಂಬಂಧಪಟ್ಟ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ನ ಡೀಟೇಲ್ಸ್ ಅನ್ನ ನಮಗೆ ಕೊಟ್ಟಿದ್ದಾರೆ. ಕಾಂಪ್ಯೂಟ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಫಾರ್ ದಿ ಅಸೆಸ್ಮೆಂಟ್ ಇಯರ್. ಸೊ ನಾವೇನು ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ, ಸೊ ಪ್ರೊಫೆಷನಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಫಾರ್ ದಿ ಅಸೆಸ್ಮೆಂಟ್ ಇಯರ್ 25-26 ಗೆ ಸಂಬಂಧಪಟ್ಟಂತೆ. ಸೊ ನೋಡಿ, ನಿಮ್ಗೆ ಇಲ್ಲಿ ಎಕ್ಸ್ಪೆಂಡಿಚರ್ಸ್ ಕೊಟ್ಟಿದ್ದಾರೆ, ಡೆಬಿಟ್ ಸೈಡ್ ಅಂಡ್ ಕ್ರೆಡಿಟ್ ಸೈಡ್ ಎಲ್ಲ ಇನ್ಕಮ್ಸ್ ಕೊಟ್ಟಿದ್ದಾರೆ. ಎಕ್ಸ್ಪೆಂಡಿಚರ್ಸ್ ಅಲ್ಲಿ ಆಫೀಸ್ ರೆಂಟ್ 30,000 ಇದೆ, ಸ್ಟಾಫ್ ಸ್ಯಾಲರಿ 55,000 ಇದೆ, ಚಾರಿಟೀಸ್ 5,000 ಇದೆ, ಗಿಫ್ಟ್ ಟು ರಿಲೇಟಿವ್ 6,000 ಇದೆ, ಡ್ರಾಯಿಂಗ್ 16,000 ಇದೆ, ಕಾರ್ ಎಕ್ಸ್ಪೆನ್ಸಸ್ ಬ್ರಾಕೆಟ್ ಅಲ್ಲಿ ಹೇಳಿದರೆ 1/2 ಅಂದ್ರೆ ಆಫ್ ಪರ್ಸನಲ್ ಪರ್ಪಸ್ಗೆ ಯೂಸ್ ಮಾಡಿದಾರಂತೆ 24,000 ಟೋಟಲ್ ಇದೆ. ನೆಟ್ ಇನ್ಕಮ್ ಇದೆ 2,52,000 ಕೊಟ್ಟಿದ್ದಾರೆ. ಅಂಡ್ ಇನ್ಕಮ್ ಕಡೆ ಬಂದ್ರೆ ನಿಮ್ಗೆ ಯಾವನ್ನೆಲ್ಲ ಕೊಟ್ಟಿದ್ದಾರೆ ಅಂದ್ರೆ, ಒಂದು ಆಡಿಟ್ ಫೀಸ್ ಕೊಟ್ಟಿದ್ದಾರೆ, ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಸರ್ವಿಸ್ ಇದೆ, ಇಂಟ್ರೆಸ್ಟ್ ಆನ್ ಡೆಪಾಸಿಟ್ಸ್ ಇನ್ ಎ ಬ್ಯಾಂಕ್ ಇದೆ, ಅಂಡ್ ಡಿವಿಡೆಂಡ್ ಫ್ರಮ್ UTI ಇದೆ. ಸೊ ಟೋಟಲ್ 3,88,000 ಎರಡು ಕೂಡ ಕೊಟ್ಟಿದ್ದಾರೆ. ಸೊ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ನಮ್ಗೆ ಹೇಳಿರೋದೇನಪ್ಪಾ ಅಂದ್ರೆ, ಪ್ರೊಫೆಷನಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ನೋಡಿ, ಪ್ರೊಫೆಷನಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ನೀವು ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಪ್ರೊಫೆಷನಲ್ ರೆಸಿಪ್ಟ್ಸ್ ಏನಿದೆ ಅಂದ್ರೆ ಪ್ರೊಫೆಷನಲ್ ಇನ್ಕಮ್ ಏನು ಮೈನಸ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅನ್ನ ಅಡ್ಜಸ್ಟ್ ಮಾಡಿದ್ರೆ ನಮಗೆ ಬರ್ತಕ್ಕಂಥದ್ದೇ ಸೊ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ನಮಗೆ ಸಿಗ್ತಾ ಹೋಗುತ್ತೆ. ಸೊ ನೋಡಿ, ಈ ತರ ಒಂದು ಕ್ವಶನ್ಸ್ ಅನ್ನ ಕೊಟ್ಟಾಗ ನೀವು ಯಾವ ತರ ಆನ್ಸರ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ, ಬನ್ನಿ ಒನ್ ಬೈ ಒನ್ ಎಕ್ಸ್ಪ್ಲೈನ್ ಮಾಡ್ಕೊಂಡು ನಿಮ್ಗೆ ಆನ್ಸರ್ಸ್ ಅನ್ನ ಮಾಡ್ತಾ ಹೋಗ್ತೀನಿ. ಸೊ ನೀವು ಪ್ರೊಫೆಷನಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು ಅಂದ್ರೆ ಈ ತರ ಫಾರ್ಮ್ಯಾಟ್ ಹಾಕೊಳ್ಳಿ. ಸೊ ದಟ್ ಈಸ್ ವಾಟ್ ಕಾಂಪಿಟೇಷನ್ ಆಫ್ ಪ್ರೊಫೆಷನಲ್ ಇನ್ಕಮ್ ಅನ್ನ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಈ ತರ ಫಾರ್ಮ್ಯಾಟ್ ಹಾಕೊಳ್ಳಿ. ಫಸ್ಟ್ ಹೆಡ್ಡಿಂಗ್ ಏನ್ ಕೊಡಬೇಕು ಅಂದ್ರೆ, ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಆಫ್ ಮಿಸ್ ದೇವಕಿ ಫಾರ್ ದಿ ಅಸೆಸ್ಮೆಂಟ್ ಇಯರ್ 25-26 ನಾವು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಪ್ರೊಫೆಷನ್ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ 3 ಕಾಲಮ್ ಇರಲಿ, ಒಂದು ಪರ್ಟಿಕ್ಯುಲರ್ಸ್, ಒಂದು ಇನ್ನರ್ ಅಮೌಂಟ್ ಕಾಲಮ್, ಒಂದು ಔಟರ್ ಅಮೌಂಟ್ ಕಾಲಮ್ ತಗೊಳ್ಳಿ. ಫಸ್ಟ್ ನೀವು ತಗೋಬೇಕಾದ್ರೆ ಯಾವಾಗಲೂ ಕೂಡ ಪ್ರೊಫೆಷನಲ್ ರೆಸಿಪ್ಟ್ಸ್ ಅನ್ನ ತಗೋಬೇಕು. ಪ್ರೊಫೆಷನಲ್ ರೆಸಿಪ್ಟ್ಸ್ ಏನು? ಪ್ರೊಫೆಷನಲ್ ರೆಸಿಪ್ಟ್ಸ್ ಅಂದ್ರೆ ಇನ್ಕಮ್ ಅಂತ ಅರ್ಥ. ನಿಮ್ಮ ಕ್ರೆಡಿಟ್ ಸೈಡ್ ಇನ್ಕಮ್ ಅಂಡರ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಇಲ್ಲಿ ಏನೆಲ್ಲ ಇನ್ಕಮ್ಸ್ ಇದೆಯಲ್ಲಪ್ಪ, ಇಲ್ಲಿ 4 ಇನ್ಕಮ್ ಕೊಟ್ಟಿದ್ದಾರೆ. ಈ 4 ಇನ್ಕಮ್ ಅಲ್ಲಿ ಆ ಒಂದು ಪ್ರೊಫೆಷನ್ ಇಂದ ಬಂದಿರತಕ್ಕಂತ ಇನ್ಕಮ್ಸ್ ಅನ್ನ ಮಾತ್ರನೇ ತಗೋಬೇಕು. ಈಗ ಚಾರ್ಟೆಡ್ ಅಕೌಂಟೆಂಟ್ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ, ಆ ಇನ್ಕಮ್ ಅಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಆ ಒಂದು ಪ್ರೊಫೆಷನ್ ಇಂದ ಏನೆಲ್ಲ ಇನ್ಕಮ್ ಬಂದಿರುತ್ತೆ ಅದನ್ನ ಮಾತ್ರನೇ ನಾವು ತಗೋಬೇಕು. ಹಾಗಾಗಿ ಪ್ರೊಫೆಷನಲ್ ರೆಸಿಪ್ಟ್ಸ್ ಅಂತ ಬಂದಾಗ, ಸೊ ಇಲ್ಲಿ ನೋಡಿ, ಆಡಿಟ್ ಫೀಸ್ ಇದೆ 3 lakh rupees ಕೊಟ್ಟಿದ್ದಾರೆ. ಆಡಿಟ್ ಫೀಸು ಅವನ ಒಂದು ಚಾರ್ಟೆಡ್ ಅಕೌಂಟೆಂಟ್ ಇಂದ ಬಂದಿರತಕ್ಕಂತ ಫೀಸ್ ಅದು. ಸೊ ಹಾಗಾಗಿ ಇಟ್ ಇಸ್ ಅ ಪ್ರೊಫೆಷನಲ್ ಇನ್ಕಮ್ ಅಂತ ಕರಿತೀವಿ. ಸೊ ಹಾಗಾಗಿ ಪ್ರೊಫೆಷನಲ್ ರೆಸಿಪ್ಟ್ಸ್ ಅಲ್ಲಿ ಆಡಿಟ್ ಫೀಸ್ ತಗೋಬೇಕು. ಎಷ್ಟಿದೆ? 3 lakh rupees ಕೊಟ್ಟಿದ್ದಾರೆ. ಸೊ 3 lakh rupees ಪ್ರೊಫೆಷನಲ್ ಫೀ, ಆಡಿಟ್ ಫೀಸ್ ಪ್ರೊಫೆಷನಲ್ ರೆಸಿಪ್ಟ್ಸ್ ಅಲ್ಲಿ ತಗೊಂಡಿದ್ದೀನಿ. ಎರಡನೇದು ಬಂದು ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿ ಸರ್ವಿಸ್ ಕೊಟ್ಟಿದ್ದಾರೆ. ಸೊ ಈಸ್ ಎನ್ ಆಡಿಟರ್ ಆಗಿರೋದ್ರಿಂದ ಅವನು ಕನ್ಸಲ್ಟೆನ್ಸಿ ಸರ್ವಿಸಸ್ ಅನ್ನ ಯಾರಿಗೂ ಕೊಟ್ಟಿದ್ದಾನೆ. ಸೊ ಅದರಿಂದ ರೆಸಿಪ್ಟ್ಸ್ ಬಂದಿದೆ, ಸೊ ಇನ್ಕಮ್ ಬಂದಿದೆ. ಇಟ್ ಈಸ್ ಆಲ್ಸೋ ಎ ಪ್ರೊಫೆಷನಲ್ ರೆಸಿಪ್ಟ್ಸ್ ಅಂತ ಕರಿತೀವಿ. 60,000 ಬಂದಿದೆ. ಸೊ 60,000 ನಾವು ತಗೊಳ್ತೀವಿ. ನೆಕ್ಸ್ಟ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ಸ್ ಬ್ಯಾಂಕ್ ಇಂದ ನನಗೆ ಡೆಪಾಸಿಟ್ ಮಾಡಿದ್ದೀನಿ, ಅದರಿಂದ ನನಗೆ ಇಂಟ್ರೆಸ್ಟ್ ಬಂದಿದೆ. ಸೊ ಇಂಟ್ರೆಸ್ಟ್ ಬ್ಯಾಂಕ್ ಡೆಪಾಸಿಟ್ ಮೇಲೆ ಬಂದಿರತಕ್ಕಂಥದ್ದು ನನ್ನ ಪ್ರೊಫೆಷನ್ ಅಂದೇ ಅಲ್ಲ, ಹಾಗಾಗಿ ಅದನ್ನ ತಗೋಬಾರ್ದು. ಇಟ್ ಇಸ್ ಎ ನಾನ್ ಪ್ರೊಫೆಷನಲ್ ಇನ್ಕಮ್, ಹಾಗಾಗಿ ಕನ್ಸಿಡರ್ ಮಾಡಬೇಡಿ, ಬಿಟ್ಬಿಡಿ. ಡಿವಿಡೆಂಡ್ ಫ್ರಮ್ UTI ಅಂದ್ರೆ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಅಂತ, ನಾನು ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಅವ್ರು ನನಗೆ ಡಿವಿಡೆಂಡ್ ಕೊಟ್ಟಿದ್ದಾರೆ. ಆ ಡಿವಿಡೆಂಟ್ ಇನ್ವೆಸ್ಟ್ಮೆಂಟ್ ಮೇಲೆ ಬಂದಿರೋದು, ನನ್ನ ಪ್ರೊಫೆಷನ್ ಇಂದ ಬಂದಿಲ್ಲ 6,000, ಹಾಗಾಗಿ ತಗೊಳಕ್ ಹೋಗ್ಬಾರ್ದು, ಬಿಟ್ಬಿಡಿ. ಸೊ ಇನ್ಯಾವುದು ಕೂಡ ಇನ್ಕಮ್ ಇಲ್ಲ, ಇರೋದು 4 ಇನ್ಕಮ್ ಕ್ರೆಡಿಟ್ ಸೈಡು, ಅದರಲ್ಲಿ 2 ಮಾತ್ರನೇ ಪ್ರೊಫೆಷನಲ್ ರೆಸಿಪ್ಟ್ಸ್ ಇರೋದು. ಒಂದು ಆಡಿಟ್ ಫೀಸು ಪ್ರೊಫೆಷನಲ್ ರೆಸಿಪ್ಟ್ಸು, ಇನ್ನೊಂದು ಫಿನಾನ್ಷಿಯಲ್ ಕನ್ಸಲ್ಟೆನ್ಸಿನೂ ಕೂಡ ಪ್ರೊಫೆಷನಲ್ ರೆಸಿಪ್ಟ್ಸು. ಸೊ ಈಗ ನಾನು ಇವೆರಡು ಟೋಟಲ್ ಮಾಡಿದ್ರೆ 3 lakh + 60 ಎರಡು ಟೋಟಲ್ ಮಾಡಿದ್ರೆ ನನಗೆ ಪ್ರೊಫೆಷನಲ್ ರೆಸಿಪ್ಟ್ಸ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 3,60,000 ಬರುತ್ತೆ. ಸೊ 3,60,000 ನಾನು ಟೋಟಲ್ ಹಾಕೊಳ್ತೀನಿ. 3,60,000 ಇದು ಪ್ರೊಫೆಷನಲ್ ರೆಸಿಪ್ಟ್ ಫಸ್ಟ್ ತಗೋಬೇಕು. ಟೋಟಲ್ ಮಾಡ್ಕೊಳ್ಳಿ, ಟೋಟಲ್ ಮಾಡ್ಕೊಂಡು ಔಟರ್ ಕಾಲಮ್ ಅಲ್ಲಿ ಹಾಕೊಳ್ಳಿ, 3,60,000 ಬರುತ್ತೆ. ಈ ಪ್ರೊಫೆಷನಲ್ ರೆಸಿಪ್ಟ್ಸ್ ಅಲ್ಲಿ ನೀವೇನ್ ಮಾಡಬೇಕು ಅಂದ್ರೆ, ಲೆಸ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅನ್ನ ನೀವು ಲೆಸ್ ಮಾಡಬೇಕು. ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತ ಹೇಳಿದ್ರೆ
ನಿಮ್ಮ ಎಕ್ಸ್ಪೆಂಡಿಚರ್ ಕ್ವಶನ್ ಅಲ್ಲಿ ಏನ್ ಎಕ್ಸ್ಪೆಂಡಿಚರ್ ಕೊಟ್ಟಿದಾರಲ್ಲ, ಈ ಎಕ್ಸ್ಪೆಂಡಿಚರ್ ಅಲ್ಲಿ ಆ ಒಂದು ಪ್ರೊಫೆಷನ್ಗೆ ಸಂಬಂಧಪಟ್ಟ ಎಕ್ಸ್ಪೆನ್ಸಸ್ ಯಾವ್ದಿರುತ್ತೆ ಅದನ್ನ ಮಾತ್ರನೇ ನೀವು ಲೆಸ್ ಮಾಡಬೇಕು. ನಾನ್ ಪ್ರೊಫೆಷನ್ ನೀವು ತಗೊಳಕ್ಕೆ ಹೋಗ್ಬೇಡಿ. ಈಗ ಒನ್ ಬೈ ಒನ್ ಎಕ್ಸ್ಪೆನ್ಸಸ್ ನ ನೋಡ್ತಾ ಹೋಗೋಣ ಏನೇನ್ ಕೊಟ್ಟಿದ್ದಾರೆ ಅಂತ. ತಗೊಂಡ್ ಬನ್ನಿ. ಏನಿದೆಯಪ್ಪ ಅಂದ್ರೆ ಫಸ್ಟ್ ಒನ್ ನೋಡಿ, ಆಫೀಸ್ ರೆಂಟ್ ಕೊಟ್ಟಿದ್ದಾರೆ 30,000. ಈಗ ಚಾರ್ಟೆಡ್ ಅಕೌಂಟೆಂಟ್ ಅಂತ ಬಂದಾಗ ಅವ್ರಿಗೆ ಒಂದು ಆಫೀಸ್ ಇರುತ್ತೆ, ಆಫೀಸ್ ರೆಂಟ್ ಅನ್ನ ಕೊಡಬೇಕು. ಸೊ ಆಫೀಸ್ ರೆಂಟ್ ಯಾವುದೇ ಕೊಟ್ಟರು ಕೂಡ ಅವನ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸೊ ಹಾಗಾಗಿ ರೆಂಟ್ 30,000 ಕೊಟ್ಟಿದ್ದಾರೆ, ಇಟ್ ಈಸ್ ಎ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. ನೆಕ್ಸ್ಟ್, ಆಫೀಸಲ್ಲಿ ವರ್ಕ್ ಮಾಡ್ತಕ್ಕಂಥ ಸ್ಟಾಫ್ಗೆ ಸ್ಯಾಲ್ರಿ ಕೊಟ್ಟಿದ್ದಾರೆ 55,000. ಸೊ ಆಫೀಸ್ ಸ್ಟಾಫ್ ಸ್ಯಾಲ್ರಿ ಇಸ್ ಆಲ್ಸೋ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್. 55,000 ಕೊಟ್ಟಿದ್ದಾರೆ, 55,000 ತಗೊಂಡಿದ್ದೀನಿ. ನೋಡಿ, ಚಾರಿಟೀಸ್ಗೆ 5,000 ಕೊಟ್ಟಿದ್ದಾರೆ. ಅಂದ್ರೆ ಎಲ್ಲೋ ಯಾವುದೋ ಒಂದು ರೆಕಗ್ನೈಸ್ಡ್ ಚಾರಿಟೀಸ್ಗೆ ಡೊನೇಷನ್ಸ್ ಅನ್ನ ಮಾಡಿದ್ದಾರೆ, ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಲ್ಲ. ಸೊ ಅಂದ್ರೆ ಅವನ ಒಂದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಲ್ಲ, ಯಾವುದೋ ಒಂದು ರೆಕಗ್ನೈಸ್ಡ್ ಇನ್ಸ್ಟಿಟ್ಯೂಷನ್ಗೆ ಡೊನೇಷನ್ ಮುಖಾಂತರ ಕೊಟ್ಬಿಟ್ಟಿದ್ದಾನೆ. ಸೊ ಅದು ನನ್ನ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಎಲ್ಲ ತಗೊಳಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಬಂದು ಗಿಫ್ಟ್ ಟು ರಿಲೇಟಿವ್ಸ್ ಇದೆ ನೋಡಿ, ಗಿಫ್ಟ್ ಟು ರಿಲೇಟಿವ್ಸ್ ಇಸ್ ಆಲ್ಸೋ ನಾನ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್, ಅವನ ಒಂದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಲ್ಲ, ಹಾಗಾಗಿ ಅದನ್ನು ಕೂಡ ನೀವು ತಗೊಳಕ್ ಹೋಗ್ಬೇಡಿ. ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ, ಡ್ರಾಯಿಂಗ್ಸ್ ಅಂದ್ರೆ ಪರ್ಸನಲ್ ಎಕ್ಸ್ಪೆನ್ಸಸ್ ಅಂತ. ಸೊ ನಾನು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಷ್ಟೇ ತಗೋಬೇಕು. ಅಲ್ಲಿ ಡ್ರಾಯಿಂಗ್ಸ್ ಅಂದ್ರೆ ಪರ್ಸನಲ್ ಎಕ್ಸ್ಪೆನ್ಸಸ್ 16,000 ಕೊಟ್ಟಿದ್ದಾರೆ, ಪರ್ಸನಲ್ ಎಕ್ಸ್ಪೆನ್ಸಸ್ ಅನ್ನ ತಗೊಳಕ್ ಹೋಗೋದಿಲ್ಲ, ಹಾಗಾಗಿ ಅದು ಕೂಡ ಬರೋದಿಲ್ಲ. ಕಾರ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ 24,000. ಕಾರ್ ಎಕ್ಸ್ಪೆನ್ಸಸ್ ಯಾವಾಗಲೂ ಕೂಡ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸೊ ಹಾಗಾಗಿ ನಾನು ತಗೋಬೇಕಾದ್ರೆ ಕಾರ್ ಎಕ್ಸ್ಪೆನ್ಸಸ್ ತಗೋಬೇಕು. ಬಟ್ ಫುಲ್ ತಗೋಬೇಕಾ 24,000 ಅಂದ್ರೆ ಇಲ್ಲ. 24,000 ಅಲ್ಲಿ ಆಫ್ ಏನಿದೆ 1/2 ಪೋರ್ಷನ್ ಅನ್ನ ಪರ್ಸನಲ್ ಯೂಸ್ ಮಾಡಿದಾನೆ ಅಂತ ಹೇಳಿದ್ರೆ, ಇನ್ನ ಆಫ್ ಏನ್ ಮಾಡಿದಾನೆ ಅಂತ ಅರ್ಥ, ಬಿಸ್ನೆಸ್ಗೆ ಯೂಸ್ ಮಾಡಿದಾನೆ ಅಂತ ಅರ್ಥ. ಸಪೋಸ್ ಅದು ಪರ್ಸನಲ್ ಅಂತ ಹೇಳಿಲ್ಲ ಅಂತ ಹೇಳಿದ್ರೆ ನಾನು 24,000 ಫುಲ್ ನಾನು ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್ ಆಗಿ ತಗೊಳ್ತಿದ್ದೆ. ಬಟ್ 24,000 ಅವರೇ ಹೇಳ್ಬಿಟ್ಟಿದ್ದಾರೆ ಆಫ್ ಪರ್ಸನಲ್ಗೆ ಯೂಸ್ ಮಾಡಿದ್ದೀನಿ ಅಂತ. ಸೊ ನೀವು ಆಫ್ ಪರ್ಸನಲ್ಗೆ ಯೂಸ್ ಮಾಡಿದ್ರೆ ಇನ್ ಆಫ್ ಮಾತ್ರ ನಾವು ಪ್ರೊಫೆಷನಲ್ ಪರ್ಪಸ್ಗೆ ಯೂಸ್ ಮಾಡಿದೀವಿ ಅಂತ ಅರ್ಥ. ಹಾಗಾಗಿ ಕಾರ್ ಎಕ್ಸ್ಪೆನ್ಸಸ್ 12,000 ನಾನು ಪ್ರೊಫೆಷನಲ್ ಪರ್ಪಸ್ಗೆ ಯೂಸ್ ಮಾಡಿದ್ದೀನಿ. ಸೊ ಇನ್ ಯಾವ್ದಾರ ಎಕ್ಸ್ಪೆನ್ಸಸ್ ಇದೆಯಾ ಅಂದ್ರೆ ಇಲ್ಲ. ಸೊ ಹಾಗಾಗಿ ಆಫೀಸ್ ರೆಂಟು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್, ಸ್ಟಾಫ್ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್, ಚಾರಿಟೀಸ್ ಬರೋದಿಲ್ಲ, ಅದು ನಾನ್ ಪ್ರೊಫೆಷನಲ್. ಗಿಫ್ಟ್ ನಾನ್ ಪ್ರೊಫೆಷನಲ್ ಬರಲ್ಲ, ಡ್ರಾಯಿಂಗ್ಸ್ ಆಲ್ಸೋ ನಾನ್ ಪ್ರೊಫೆಷನಲ್ ಬರಲ್ಲ. ಕಾರ್ ಎಕ್ಸ್ಪೆನ್ಸಸ್ ಆಫ್ ಪರ್ಸನಲ್, ಇನ್ ಆಫ್ ಮಾತ್ರ ಪ್ರೊಫೆಷನಲ್ ಎಕ್ಸ್ಪೆಂಡಿಚರ್ಸ್ ಇದೆ. ಇನ್ಯಾವುದು ಇಲ್ಲ, ಕ್ವಶನ್ಸ್ ಅಲ್ಲಿ ಬಿಟ್ಟಿಲ್ಲ. ಇಷ್ಟು ಟೋಟಲ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ, ಸೊ 30 + 55 85 87 + 10 97,000 ಟೋಟಲ್ ನಾವು ಮಾಡಿದ್ರೆ ನನಗೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 97,000 ನನಗೆ ಸಿಗುತ್ತೆ. ಸೊ ಇದು ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ಅಂತ ಕರಿತೀವಿ. ಈಗ ನಿಮ್ಮ ಹತ್ರ ಪ್ರೊಫೆಷನಲ್ ರೆಸಿಪ್ಟ್ಸ್ 3,60,000 ಇದೆ, ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ 97,000 ಇದೆ. ಸೊ 3,60,000 ನಲ್ಲಿ ಲೆಸ್ 97,000 ಅನ್ನ ನೀವು ಲೆಸ್ ಮಾಡಿದ್ರೆ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳಿದ್ರೆ, ಸೊ ನಮ್ಗೆ ಲೆಸ್ ಮಾಡಿದ್ರೆ 2,63,000 ಬರುತ್ತೆ. ಇದನ್ನ ನಾವೇನಂತ ಕರಿತೀವಪ್ಪ ಅಂತ ಹೇಳಿದ್ರೆ, ಸೊ ಇದನ್ನ ನಾವು ಪ್ರೊಫೆಷನಲ್ ಇನ್ಕಮ್. ಸೊ ಇದನ್ನ ನಾವೇನಂತ ಕರಿಬೇಕು, ನಿಮ್ಗೆ ಇಷ್ಟು ಮಾಡಿದ್ರೆ ನಿಮ್ಗೆ 4 ಮಾರ್ಕ್ಸ್ ಸಿಗುತ್ತೆ. ಇಷ್ಟೇ ಪ್ರೊಫೆಷನಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಲಿಕ್ಕೆ ಇರ್ತಕ್ಕಂಥದ್ದು. ಸೊ ನಿಮ್ಗೆ ಏನೇನು ಇನ್ಕಮ್ ಇದೆ ಅದನ್ನ ಫಸ್ಟ್ ತಗೊಳ್ಳಿ. ಪ್ರೊಫೆಷನಲ್ ರೆಸಿಪ್ಟ್ಸ್ ಮಾತ್ರನೇ ತಗೋಬೇಕು, ಎಲ್ಲ ಇನ್ಕಮ್ ಅನ್ನು ತಗೋಬೇಡಿ. ಸೊ ಅದರಲ್ಲಿ ಪ್ರೊಫೆಷನಲ್ ಎಕ್ಸ್ಪೆನ್ಸಸ್ ನ ನೀವು ಲೆಸ್ ಮಾಡ್ಕೊಳ್ಳಿ, ಬರ್ತಕ್ಕಂಥದ್ದೇ ಪ್ರೊಫೆಷನಲ್ ಇನ್ಕಮ್ ಸಿಗುತ್ತೆ. ಸೊ ಇದು ಒಂದು ಕ್ವಶನ್ 2017 ಅಲ್ಲಿ ಸೆಕ್ಷನ್ ಬಿ ಗೆ ಕೇಳಿರ್ತಕ್ಕಂಥ ಒಂದು ಕ್ವಶನ್ಸ್. ಈ ಒಂದು ಕ್ವಶನ್ಸ್ ಅಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.